ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲಿ ಹತ್ಯೆ ಹಿಂದೆ ಆ ಪ್ರಭಾವಿ ನಾಯಕನ ಕೈವಾಡವಿತ್ತ. ಆ ಪ್ರಭಾವಿ ನಾಯಕನೇ ಅಲಿ ಹತ್ಯೆಗೆ ಸಂಚು ರೂಪಿಸಿದ್ರ. ಹೈದರ್ ಅಲಿ ಕೊಲೆಗೆ ಶಿವಮೊಗ್ಗ ಲಿಂಕ್ ಇದೆಯಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಅಲಿ ಮರ್ಡರ್ ಹಿಸ್ಟರಿ. ಬಿಬಿಎಂಪಿ ಚುನಾವಣೆಯ ಹಿನ್ನೆಲೆಯಲ್ಲೇ ಹೈದರ್ ಅಲಿಯನ್ನ ಬರ್ಬರವಾಗಿ ಕೊಲ್ಲಲಾಯಿತು ಎನ್ನುವ ಆರೋಪ, ಜೊತೆಗೆ ಕೈ ನಾಯಕರ ಸಂಚು ಮತ್ತು ಕೈ ನಾಯಕರು ಇದಕ್ಕೆ ಕಾರಣಕರ್ತರು ಎನ್ನುವಂತಹ ಘನ ಗಂಭೀರ ಗುರುತರ ಆರೋಪದ ಮಧ್ಯೆ ಅಲಿ ಕೊಲೆಗೆ ಶಿವಮೊಗ್ಗದ ಲಿಂಕ್ ಇದೆಯಾ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಅಲಿ ಮರ್ಡರ್ ಹಿಸ್ಟರಿಯ ಇಂಚಿಂಚು ಮಾಹಿತಿ. ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣದಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಸಿಕ್ಕಿದೆ. ಅಲಿ ಹತ್ಯೆ ಹಿಂದೆ ಆ ಪ್ರಭಾವಿ ನಾಯಕನ ಕೈವಾಡ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಆ ಪ್ರಭಾವಿ ನಾಯಕನೇ ಅಲಿ ಹತ್ಯೆಗೆ ಸಂಚು ರೂಪಿಸಿದ್ರ ಎನ್ನುವಂತಹ ಗುರುತರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಅಲಿ ಹತ್ಯೆಗೆ ಕಾರಣವೇನು? ಅಲಿ ಹತ್ಯೆ ಪ್ರಕರಣದಲ್ಲಿ ಇಲ್ಲಿವರೆಗೂ 7 ಜನರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಬೆಂಗಳೂರಿನ ಅಶೋಕನಗರ ಪೊಲೀಸರಿಂದ ಬಂಧನವಾಗಿದೆ ನಯಾಜ್ ಪಾಷಾ ಅಲಿಯಾಸ್ ನಾಜುದ್ದೀನ್, ರಿಜ್ವಾನ್, ಸದ್ದಾಮ್, ಮತೀನ್, ದರ್ಶನ್, ಹೀಗೆ ಸಾಕಷ್ಟು ಜನರನ್ನ ಬಂಧನ ಮಾಡಲಾಗಿದೆ. ಈ ಅಲಿ ಹತ್ಯೆ ಪ್ರಕರಣದಲ್ಲಿ ಇಲ್ಲಿಯವರೆಗೆ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಅಶೋಕನಗರ ಪೊಲೀಸರಿಂದ ಬಂಧನ ಆಗಿದೆ. ಆ ಪೈಕಿ ನಯಾಜ್ ಪಾಷಾ ಅಲಿಯಾಸ್ ನಾಜುದ್ದೀನ್, ರಿಜ್ವಾನ್, ಸದ್ದಾಮ್, ಮತೀನ್, ದರ್ಶನ್, ಹೀಗೆ ಅಲಿ ಹತ್ಯೆ ಪ್ರಕರಣಕ್ಕೆ ಶಂಕಿತರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ನಯಾಜ್ಗೆ ಕೊಲೆಯಾದ ಹೈದರ್ ಜೊತೆ 10 ವರ್ಷಗಳ ದ್ವೇಷವಿತ್ತು ಎಂದು ಹೇಳಲಾಗ್ತಾ ಇದೆ. ಅಂದರೆ ಕೊಲೆಯಾದ ಆರೋಪಿ, ಆದರೆ ಹೈದರ್ ಅಲಿಗೂ ಮತ್ತು ಈ ಆರೋಪಿಗೂ 10 ವರ್ಷದ ನಂಟಿತ್ತು ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆ ಪ್ರಕರಣಕ್ಕೆ ಈಗ ಶಿವಮೊಗ್ಗದ ಗ್ಯಾಂಗ್ ಲಿಂಕ್ ಸಿಗ್ತಾ ಇರುವಂತಹದ್ದು. ಬಿಬಿಎಂಪಿ ಚುನಾವಣೆಯ ಘೋಷಣೆ ಯಾವಾಗ ಆಯಿತು ಅದಾದ ನಂತರ ಹೈದರ್ ಅಲಿಯನ್ನ ಹತ್ಯೆ ಮಾಡುವುದಾಗಿ ಪ್ಲಾನ್ ಮಾಡಿಕೊಂಡಿದ್ರು. ಜೊತೆಗೆ ಅದರಂತೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಒಂದು ಅಥವಾ ಪಬ್ ಎಂದು ಹೇಳಲಾಗುವಂಥ ಪಬ್ನ ಎದುರುಗಡೆ ಆತನನ್ನ ಬರ್ಬರವಾಗಿ ಕೊಲ್ಲಲಾಯಿತು. ಈ ಕೊಲೆ ಪ್ರಕರಣಕ್ಕೆ ಈಗ ಶಿವಮೊಗ್ಗದ ಲಿಂಕ್ ಇದೆ ಎಂದು ಹೇಳಲಾಗ್ತಾ ಇದೆ.